ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ನಿಮಗೆ ನಾನಿವತ್ತೊಂದು ವಿಶೇಷ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ, ಹುಣಸೂರಿನ ಹಳೆ ಸೇತುವೆ ರಸ್ತೆಯಲ್ಲಿ ಮೀನು ಮನೆ ಅಂತಿದೆ, ಅದರ ಪಕ್ಕದಲ್ಲಿ ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್ ಪ್ರಾರಂಭ ಆಗಿದೆ. ಹೌದು ವೀಕ್ಷಕರೇ, ಇಲ್ಲಿ ಕಾರು, ಆಟೋ, ಬಸ್, ಲಾರಿ, 6 ಚಕ್ರಗಳ ವಾಹನ, ಟ್ರ್ಯಾಕ್ಟರ್ ಇಂಥ ವಾಹನಗಳಿಗೆ ವಾಟರ್ ಸರ್ವಿಸನ್ನು ಮಾಡಿಕೊಡ್ತಾರಂತೆ. ಇದು 31ನೇ ತಾರೀಕು ಇದೇ ತಿಂಗಳು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗ್ತಿದೆಯಂತೆ. ಸನ್ಮಾನ್ಯ ಶ್ರೀ HP ಮಂಜುನಾಥ್ರವರು ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಬನ್ನಿ, ಅಲ್ಲಿ ಏನೇನು ಮೆಟೀರಿಯಲ್ಸ್ ಇದೆ, ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ ನೋಡಿಕೊಂಡು ಅಲ್ಲಿಯ ಮಾಲೀಕರಾದಂಥ ಶ್ರೀಯುತ ಪಾಂಡುಕುಮಾರ್ ಅವ್ರನ್ನ ಮಾತಾಡ್ಸೋಣ. ಅಲ್ಲಿ ತಮ್ಮ ಕಾರನ್ನು ವಾಶ್ ಮಾಡಿಸೋಕೆ ಬಂದಿರುವಂಥ ಗ್ರಾಹಕರು ಏನು ಮಾತಾಡ್ತಾರೆ ಅಂತ ಅವ್ರ ಬಾಯಿಂದಲೇ ಕೇಳೋಣ. ಇದೆಲ್ಲರ ಚಿತ್ರೀಕರಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಿಸಿದ್ದೇನೆ. ನಾವೀಗ ಹೋಗೋಣ ಹುಣಸೂರಿನ ಏನು ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್ಗೆ. ಸ್ನೇಹಿತರೆ, ನೀವು ಈಗ ಏನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಿ, ಇದು ಹುಣಸೂರಿನ ನಾವು ಹಳೆ ಸೇತುವೆ ಮೂಲಕ ಹೋಗುವಾಗ ತಾಲೂಕು ಆಫೀಸ್ಗೆ ಹೋಗುವಂಥ ಒಂದು ರಸ್ತೆಯಲ್ಲಿ ನಮಗೆ ಸಿಗುವಂತಹ ಈ ಮೀನು ಮನೆ ಪಾಂಡುಕುಮಾರ್ ಅವರು ಹೊಸದಾಗಿ ಪ್ರಾರಂಭ ಮಾಡ್ತಾ ಇರುವಂತಹ ಪಲ್ಲವಿ ಆಟೋಮೆಟಿಕ್ ವಾಟರ್ ಸಪ್ಲೈ ಮಾಡಿ 4 ವೀಲರ್ಗಳನ್ನು ಕ್ಲೀನ್ ಮಾಡುವಂಥ ಒಂದು ಸ್ಥಳದ ಮುಂಭಾಗವನ್ನು ತಮಗೆ ತೋರಿಸ್ತಾ ಇದ್ದೇನೆ. ಈಗ ತಾವು ಏನು ನೋಡ್ತಾ ಇದ್ದೀರಿ, ಇದು ಹಳೆಯ ಸೇತುವೆಗೆ ಅಂದರೆ ಹೋಗುವಂಥ ರಸ್ತೆಯಲ್ಲಿ ತಾಲೂಕು ಆಫೀಸ್ಗೆ ಹೋಗುವಂಥ ಒಂದು ರಸ್ತೆ ತಾವು ಗಮನಿಸ್ತಾ ಇದ್ದೀರಿ. ನಾವೀಗ ಬನ್ನಿ, ಏನು ಪಾಂಡುಕುಮಾರ್ ಅವರು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದಾರಲ್ಲ ಆ ಒಂದು ಸ್ಥಳಕ್ಕೆ ಹೋಗೋಣ. ನಾವು ಪಲ್ಲವಿ ಆಟೋಮೆಟಿಕ್ ಹೈಟೆಕ್ ಸರ್ವಿಸ್ ಸ್ಟೇಷನ್, ನಾವು ಅದರ ಒಳ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್ ಇಲ್ಲೇ ಇದ್ದಾರೆ. ಹುಣಸೂರಿನಲ್ಲಿ ಪ್ರಥಮವಾಗಿ ಬಂದಿರುವಂತಹ ಒಂದು ಹೊಸದಾದಂತಹ ಸರ್ವಿಸ್ ಸ್ಟೇಷನ್. ತಾವು ಇಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಹಳೆ ಸೇತುವೆಗೆ ಹೋಗುವಂತಹ ಒಂದು ರಸ್ತೆ. ಇಲ್ಲಿಂದ ಹೋದರೆ ನೀವು ತಾಲೂಕು ಆಫೀಸ್ಗೆ ಹೋಗ್ಬೋದು. ಹಾಗೆ ತಾವು ಬಂದರೆ ನಿಮ್ಮ 4 ವೀಲರ್ಗಳು, ಆಟೋಗಳು, ಟ್ರ್ಯಾಕ್ಟರ್ಗಳು ಇದೆಲ್ಲ ಹೋಗಲಿಕ್ಕೆ ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್ ಅಂತ ಇದೆ. ಅಲ್ಲಿಂದ ನೀವು 4 ವೀಲರ್ಗಳು ಹೋಗೋದಕ್ಕೆ ಇಲ್ಲಿ ಸ್ಥಳವನ್ನು ಮಾಡಿದ್ದಾರೆ. ಇದರ ಮುಖಾಂತರ ನೀವು ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬೋದು. ಸ್ನೇಹಿತರೆ, ನಾವೀಗ ಏನು ನೋಡ್ದೋ ಪಲ್ಲವಿ ಹೈಟೆಕ್ 4 ವೀಲರ್ ವಾಷಿಂಗ್, ಅದರದ್ದು ತಮಗೆ ನಾನು ಶ್ಯಾಂಪಲನ್ನು ತೋರಿಸಿದೆ. ಅದರ ಮಾಲೀಕರು ಇಲ್ಲಿದ್ದಾರೆ, ಅದನ್ನು ಇಡ್ತಾ ಇರೋರು. ಸರ್, ತಮ್ಮ ಹೆಸರು ಸರ್? ಹುಣಸೂರು ತಾಲೂಕಿನ ಎಲ್ಲ ಜನತೆಗೆ ನಮಸ್ಕರಿಸುತ್ತಾ, ಹಾಗೂ ಇಲ್ಲೇನಾಗಿದೆ, ಇಲ್ಲಿ ಹುಣಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್, ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನನ್ನು ಪ್ರಪ್ರಥಮ ಬಾರಿಗೆ ಇದನ್ನು ನಾನು ಇಲ್ಲಿ ಅಳವಡಿಸಿದ್ದೀನಿ. ಈಗ ಇಲ್ಲಿ ಏನಾಗಿದೆ ಅಂದರೆ, ಒಂದು ತನ್ನ ಅದೇ ನೀರು ಹೊಡ್ಕೊಳ್ತದೆ, ಅದೇ ಶಾಂಪು ಹಾಕೋತದೆ. ಅದು ನಾವು ವಿತಿನ್ 1 ನಿಮಿಷದಲ್ಲಿ 1 ಗಾಡಿನ ನಾವು ಒಂದು ಇದನ್ನು ಕೊಡ್ತೇವೆ, ಏನು ಒಂದು ವಾಶ್ ಮಾಡಿ ನಾವು ಅದನ್ನು ತಮ್ಮ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಎಲ್ಲ 10 ವೀಲ್ ಆಗ್ಬೋದು, 4 ವೀಲ್ ಆಗ್ಬೋದು, 6 ವೀಲ್ ಆಗ್ಬೋದು, ಎಲ್ಲ ವೆಹಿಕಲನ್ನು ನಾವು ಪಕ್ಕದಲ್ಲಿ ಏನಿರ್ತದೆ ಎಲ್ಲದಕ್ಕೂ ನಾವು ಅದನ್ನು ವಾಷಿಂಗ್ ಮಾಡಿ ಮಾಡ್ತೀವಿ. ವಿತ್ ಗ್ರೀಸಿಂಗು ಸಹ ಮಾಡ್ತೀವಿ. ಇದು ಹುಣಸೂರಿಗೆ ಪ್ರಪ್ರಥಮ ಬಾರಿಗೆ ಮೊದಲ ಬಾರಿಗೆ ಬಂದಂಥ ಒಂದು ಆಟೋಮೆಟಿಕ್ ಸರ್ವಿಸ್ ಸ್ಟೇಷನ್ ಅಂಥೇಳಿ ನಾನು ಒಂದು ಇದನ್ನು ತಯಾರು ಮಾಡಿದ್ದೇನೆ. ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಮೀನು ಮನೆ ಪಾಂಡುಕುಮಾರ್ ಅಂತ ಹೇಳಿ. ಇಲ್ಲಿ ಪಾಂಡುಕುಮಾರ್ ಎಲ್ಲರಿಗೂ ಗೊತ್ತು. ಮೀನು ಮನೆ ಪಾಂಡುಕುಮಾರ್ ಅಂದ ತಕ್ಷಣ ಹುಣಸೂರಿಗೆಲ್ಲ ಚಿರಪರಿಚಿತವಾದಂಥ ಹೆಸರು. ಹುಣಸೂರಿಗೆ ಒಂದು ಹೈಟೆಕ್ ಒಂದು ಮಿಷನ್, ತಾನಾಗಿ ಆಟೋಮೆಟಿಕ್ನಲ್ಲಿ ಎಲ್ಲ ಕೆಲಸ ಮಾಡುವಂಥ ಕಾರಿನ ಎಲ್ಲ ಭಾಗಗಳನ್ನು ತೊಳೆದು ಶಾಂಪೂವನ್ನು ಅದೇ ಸಿಂಪಡಿಸಿ ಎಲ್ಲ ಕ್ಲೀನ್ ಮಾಡಿ ಕೊಡುವಂಥ ಮಿಷನ್ನು. ಇದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿದೆ ಪಾಂಡುಜಿ? ಸರ್, ಈಗ ಮೈಸೂರು ಜಿಲ್ಲೆಯಲ್ಲಿ ಬೇರೆ ನಾನು ಗಮನಿಸಿದ ಪ್ರಕಾರ ಹುಣಸೂರಲ್ಲಿ ಮಾತ್ರ ಇರೋದು. ಇದು ಕೋಟೆ, ಸರಗೂರು, ಪ್ರಿಯಪಟ್ಟಣ, ಕ್ಯಾರನಗರ ಇಲ್ಲೆಲ್ಲೂ ಇಲ್ಲ ಸರ್. ಏಕೆಂದರೆ ಮುಂದಿನ ದಿನಗಳಲ್ಲಿ ನಾನು ಕ್ಯಾರನಗರ ಮಾಡುವ ಒಂದು ಇದಿದೆ. ಮುಂದಿನ ದಿನದಲ್ಲಿ ಕ್ಯಾರನಗರದಲ್ಲೂ ಸಹ ಮಾಡ್ತೀನಿ ಸರ್. ಸರ್, ಇದು ತಾವು ಆ ಕಡೆ ಒಂದು ಮಿಷನ್ ಮಡಗಿದ್ರಿ, ಅದಾಗೆ ಹೈಟೆಕ್ಕು ಅದೇ ಆಟೋಮೆಟಿಕ್ಕಾಗಿ ಮೇಲೆ ಎತ್ತುವಂಥ ಒಂದು ಮಿಷನ್ನು ಬಂದಿರುವಂಥ ಏನು 4 ವೀಲರ್ ಇದೆ ಅದನ್ನೆಲ್ಲ ಅದೇ ಎತ್ತಿ ಅದೇ ಕ್ಲೀನ್ ಮಾಡುವಂಥ ಕೆಲಸ ಇಲ್ಲ ಸರ್. ಅದು ಏನಾಗಿದೆ, ಅದು ಒಂದು ಲಿಫ್ಟ್ ಎತ್ತುತ್ತೀವಿ. ಲಿಫ್ಟ್ ಎತ್ತಿಬಿಟ್ಟು ಎಲ್ಲ ನಾವು ಹೈ ಪ್ರೆಷರ್ ಇದರಿಂದ ಅದು ಪಂಪಿಂದ ಹೊಡೆದು ಅದನ್ನು ಕ್ಲೀನ್ ಮಾಡ್ತೀವಿ ಸರ್. ಅದನ್ನು ಹೌದಾ
ಸರಿ, ಒಂದು ವೆಹಿಕಲ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಒಬ್ಬರು ಗ್ರಾಹಕರಿಗೆ ಕೊಡಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತೀರಿ? 10 ನಿಮಿಷದಲ್ಲಿ ಒಂದು ಕಾರ್ ಕೊಡ್ತೀವಿ ಸರ್. ಒಂದು ಇದು ನಿಜ ವೀಕ್ಷಕರೇ, ನಾವು ನೋಡ್ತಾ ಇದ್ವಿ. ನಾವು ಯಾವುದೇ ಬೇರೆ ಕಡೆ ಹೋದರೆ ನಾವು ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಅವರೇ ಕೈಯಿಂದ ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲ ಕೆಲಸವನ್ನು ಸಹ ಮಿಷಿನೇ ಮಾಡುತ್ತೆ. ಅದಕ್ಕೆ ಹೈಟೆಕ್ ಒಂದು ಪದಾರ್ಥಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಪಾಂಡುಜಿ, ಇದರ ತಮ್ಮ ನಿರೀಕ್ಷೆ ಏನಿದೆ? ಇದು ಯಾವಾಗ ಬಿಡುಗಡೆ ಆಗುತ್ತೆ ಸರ್? ಯಾವಾಗ ಓಪನ್ ಮಾಡ್ತೀರಿ ಇದು? ಸರ್, ಇದೇ ತಿಂಗಳು 31ನೇ ತಾರೀಕು ಶುಕ್ರವಾರ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಉದ್ಘಾಟಕರು ಬಂದು SP ಮಂಜುನಾಥ ಅಣ್ಣವರು, ಇದಕ್ಕೆ ಉದ್ಘಾಟಕರು. ದಯಮಾಡಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮ ಹುಣಸೂರು ತಾಲೂಕಿನ ಜನತೆಗೆ ಕೇಳಿಕೊಳ್ತೇನೆ. ಸರ್, ಈಗ ಕ್ಲೀನ್ ಮಾಡೋದಕ್ಕೆ ಬೇರೆ ಇದಕ್ಕೂ ಇಲ್ಲಿಗೂ ಏನು ಡಿಫ್ರೆಂಟ್ ಅಮೌಂಟ್ ಅಂತೀರಿ ತಾವು? ಡಿಫ್ರೆನ್ಸು ಅದು ಏನಾಗಿದೆ, ಒಂದೊಂದು ಡೀಪ್ ಕ್ಲೀನಿಂಗ್ ಅಂತ ಇರ್ತದೆ, ವಿತ್ ಟೋಟಲ್ ಅಂಡರ್ ವಾಸು. ಇನ್ನು ಡೀಪ್ ಕ್ಲೀನಿಂಗ್ ಅಂದರೆ ಟೋಟಲ್ಗೆ ಹೊರಗಡೆ ಎಲ್ಲ ಇದು ಬರ್ತದೆ ಸರ್. ಹಾಗಾಗಿ ನಾವು ಅದನ್ನು ಇನ್ನೂ ನಾವು ಮೆನುನ ಈಗ ತಯಾರಿ ಮಾಡ್ತಾಯಿದ್ದೀವಿ. ಅದೇನೇ ಒಳ್ಳೆಯದೇ ಚಿಕ್ಕದಾಗಿ ಏನಾಗ್ತದೆ ಅದನ್ನು ಭಾಳ ಆದಷ್ಟು ಕಡಿಮೆಲೇ ಆಗ್ತದೆ ಸರ್. ಇದು ಗ್ರಾಹಕರಿಗೆ ವಿತ್ತು ಇದಕ್ಕೆ ಫಿಲ್ಟ್ರ್ ವಾಟರ್ ಇರ್ತದೆ. ಏನು ಶುದ್ಧೀಕರಣ ಏನು ಇದಿರ್ತದೆ ವಾಟ್ರು, ಆ ಶುದ್ಧೀಕರಣ ವಾಟರೇ ಇರ್ತದೆ ಸರ್. ಇದು ಏನು ನಾವು ಫಿಲ್ಟ್ರ್ ಮಾಡಿ ನೀರು ಕುಡಿತೀವಿ, ಅದೇ ಥರ ನಾವು ಗಾಡಿಗೂ ಸಹ ಫಿಲ್ಟ್ರ್ ಮಾಡೇ ನಾವು ಗಾಡಿನ ತೊಳಿತಿರ್ತೀವಿ ಸರ್. ಸುಮ್ಮನೆ ಕೇಳ್ತೀನಿ ಸರ್, ಒಂದು ಕಾರು 4 ವೀಲರ್ದು ಏನು ಚಾರ್ಜ್ ಮಾಡ್ಬೋದು ಸರ್ ತಾವು? ಸರ್, ಈಗ 300 ಅಬೌವ್ ಹೇಳಲಿಕ್ಕಾಗಲ್ಲ. ಈಗ ಯಾಕೆ ನಾವು ಈಗ ಮೆನು ಇವತ್ತು ತಾನೇ ಈಗ ಮೊನ್ನೆ ಎಲ್ಲ ಇದು ಫಿಟ್ಟಿಂಗ್ ಆಗಿದೆ. ಇನ್ನು ಇನ್ನೊಂದು 2-3 ಡೇಸಲ್ಲಿ ನಾವು ಅದನ್ನು ಮೆನುವನ್ನು ಮಾಡಿ ಆ ಮೆನು ತಕ್ಕಂತೆ, ಆ ಗಾಡಿಗೆ ತಕ್ಕಂತೆ ನಾವು ಮೆನು ಕೊಡ್ತೀವಿ. ಅವ್ರು ಏನು ಹೇಳ್ತಾರೆ ಅದ್ರ ತಕ್ಕಂತೆ ನಾವು ಕ್ಲೀನ್ ಮಾಡಿ ವಿತ್ತು ಅದಕ್ಕೇನು ದರನ ನಾವು ಮತ್ತೆ ಬಿಡುಗಡೆ ಕೊಡ್ತೀವಿ ಸರ್. ದರ ಹೇಳ್ತೀವಿ. ಉಪವಿಭಾಗ ಅಂದರೆ ಮೈಸೂರು, ಹೌದು, ಮೈಸೂರು ಜಿಲ್ಲೆ ಹುಣಸೂರು, KR ನಗರ, ಪ್ರಿಯಾಪಟ್ಟಣ, ಕೋಟೆ ಇದಕ್ಕೆಲ್ಲ ಹೋಲಿಸಿದ್ರೆ ನೀವು ಹುಣಸೂರಿನಲ್ಲೇ ಮೊದಲನೇ ಬಾರಿಗೆ ಹುಣಸೂರಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಪ್ಲಾನಿಂಗು ಸರ್ KR ನಗರದಲ್ಲಿ ಮಾಡ್ತೀನಿ ಅಂತ ಒಂದು ಇದ್ದೀವಿ, ಮಾಡ್ತೀನಿ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇರೋರು ಪಾಂಡುಕುಮಾರ್ ಅಂತೇಳಿ. ಮೀನು ಮನೆ ಪಾಂಡುಕುಮಾರ್ ಅಂದರೆ ಎಲ್ಲರಿಗೂ ಪರಿಚಯ. ಈಗ ನೀವೇನು ಈ ಮಿಷನ್ ನೋಡ್ತಾ ಇದ್ದೀರಿ, ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನ್ನು, ಇದು ಹಳೆ ಸೇತುವೆ ಬಳಿ ಬರ್ತದೆ. ನಾವು ಇಲ್ಲಿಂದ ತಾಲೂಕು ಆಫೀಸ್ಗೆ ಹೋಗುವಾಗ ನೀವು ಈ ಒಂದು ಅಂಗಡಿಯನ್ನು ನೋಡ್ಕೊಂಡೇ ಹೋಗ್ಬೋದು. ಎಲ್ಲರಿಗೂ ಬಹಳ ಉಪಯೋಗ ಆಗುವಂಥ ಒಂದು ವಾಟರ್ ಕ್ಲೀನಿಂಗ್. ಈಗ ನಾವು ಬೇರೆಯವ್ರಿಗೆ ಕೊಟ್ಟರೆ ಅವರೇ ಕೈಯಿಂದ ಮಾಡುವಾಗ ಕೆಲವು ಕಡೆ ಬಿಟ್ಬಿಡ್ಬೋದು, ಅಥವಾ ಕೆಲವು ಕಡೆ ಕ್ಲೀನ್ ಮಾಡದೇ ಇರ್ಬೋದು. ಈ ಒಂದು ಮಿಷನ್, ಈ ಒಂದು ವೆಹಿಕಲ್ನ ಯಾವುದೇ ಒಂದು ಭಾಗವನ್ನು ಬಿಡದೆ ಎಲ್ಲ ಕ್ಲೀನ್ ಮಾಡಿ ಗ್ರಾಹಕರಿಗೆ ಕೊಡುವಂಥ ಪದಾರ್ಥ ಆಗಿರೋದ್ರಿಂದ ಎಲ್ಲರಿಗೂ ಇದು ಬಹಳ ಅನುಕೂಲ ಆಗುತ್ತೆ ಅಂತ ನಾವಂತೂ ಅಂದ್ಕೊಂಡಿದ್ದೇವೆ. ಪಾಂಡುಕುಮಾರ್ಜಿ, ಈ ನಿಮ್ಮ ಏನು ಒಂದು ಕೆಲಸ ಮಾಡ್ತಾ ಇದ್ದೀರಿ, ಇದು ಬಹಳ ಒಂದು ಒಳ್ಳೆಯ ಕೆಲಸ ಅನಿಸುತ್ತೆ. ಯಾಕೆಂದರೆ ಸಮಯ ಉಳಿತಾಯ, ದುಡ್ಡನ್ನ ಉಳಿತಾಯ, ಗ್ರಾಹಕರಿಗೆ ಎಲ್ಲ ಕ್ಲೀನಾಗಿ ಕೊಡೋದು, ಮ್ಯಾನ್ ಪವರ್ ನಮಗೆ 10 ಜನ ಬೇಕಾದ್ರೆ 5 ಜನದಲ್ಲಿ ಮುಗಿಸ್ಬೋದು. ಈ ಒಂದು ನಿಮ್ಮ ಒಂದು ಒಳ್ಳೆಯ ಕಾರ್ಯಕ್ಕೆ ಯಶಸ್ಸು ಸಿಕ್ಕಲಿ ಅಂತೇಳಿ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ತಮಗೆ ಶುಭ ಕೋರ್ತಾ ಇದ್ದೀವಿ. ನಮಸ್ಕಾರ ಸರ್.
सड़ जाने दे, अभी पानी मारता है, ऑटोमेटिक पानी मारता है। ಹಾಂ, ಇದು ಆಟೋಮೆಟಿಕಲಿ 1 ನಿಮಿಷದಲ್ಲಿ ಆಗ್ತದೆ. ಇದು 1 ನಿಮಿಷದಲ್ಲಿ ಆಗ್ತದೆ. ನಾನು ಆಟೋಮೆಟಿಕ್ ಕೊಟ್ಟಿಲ್ಲ ಈಗ ಉರುಳೆ, ಈಗ ಆಟೋಮೆಟಿಕ್ ಕೊಟ್ಟಿಲ್ಲ, 1 ನಿಮಿಷದಲ್ಲಿ ಆಗ್ತದೆ. ಹಾಂ ಹಾಂ ಅದೇನೆ ಅದು ಕೊಡ್ತೀನಿ ಆಮೇಲೆ. ಆಮೇಲೆ ವರ್ಷದ ಅದು ಹುಡುಗರು ಗೊತ್ತಲ್ಲ, ಅದೆಲ್ಲ ಹೇಳ್ತೀವಿ. ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ನಾವೀಗ ಹುಣಸೂರು ಟೌನ್ನಿಂದ ಹಳೆ ಸೇತುವೆಗೆ ಬರುವಾಗ ನಿಮಗೆ ಈ ಒಂದು ಹೈಟೆಕ್ ಸರ್ವಿಸ್ ಸ್ಟೇಷನ್ ಸಿಗುತ್ತೆ ನೋಡಿ. ಇದು ಬಸ್ಸು ಮತ್ತು ಲಾರಿ 4 ವೀಲರ್ಗಳು ಬರುವಂಥ ಒಂದು ಸ್ಥಳ. ಹೇಳಿ ಪಾಂಡು ಕುಮಾರ್ಜಿ, ಈ ಕಡೆಯಿಂದ ವೆಹಿಕಲ್ಗಳೆಲ್ಲ ಬರುತ್ತೆ. ವೆಹಿಕಲ್ಗಳಿಗೆ ಬಂದು ಹಿಂಗೆ ಬಂದು ಇಲ್ಲಿ ಪಾರ್ಕ್ ಆಗ್ತದೆ. ಇಲ್ಲಿ ಪಾರ್ಕಿಂಗ್ ಏರಿಯಾ ಇದು. ಇದೆಲ್ಲ ಹೊಸದಾಗಿ ತಾವು ನಿರ್ಮಾಣ ಹೊಸದಾಗಿ ಮಾಡಿದ್ದೀನಿ. ಇದು ಒಂದು 5-6 ಬಸ್ಸು, ಒಂದು 20 ಕಾರ್ ನಿಲ್ಬೋದು ಈ ಜಾಗದಲ್ಲಿ. ಒಂದು 5 ಬಸ್ ನಿಲ್ಬೋದು, ಒಂದು 10-20 ಕಾರ್ ನಿಲ್ತದೆ ಈ ಜಾಗದಲ್ಲಿ. ಅಲ್ಲಿಂದ ಬಂದು ಎಲ್ಲಿ ನಿಲ್ಲುತ್ತೆ? ಅಲ್ಲಿಂದ ಬಂದು ಇಲ್ಲಿ ಕ್ಲೀನಿಂಗ್ ಏರಿಯಾ ಇದು. ಅಲ್ಲಿ ಬಂದು ಏರ್ ಹೊಡ್ಕೊಳ್ತಾರೆ. ಇಲ್ಲಿ ಈ ಜಾಗದಲ್ಲಿ 3 ಕಾರ್ ನಿಲ್ತದೆ. 3 ಕಾರ್ ನಿಲ್ಲುವಂಥ ಈ ಜಾಗ. ಈ ಕ್ಲೀನಿಂಗ್ ಆದಮೇಲೆ ಪುನಃ ಇದೇ ಥರ ಹೋಗಿ ಪುನಃ ಅಲ್ಲಿಂದ ಬಂದು ಅಲ್ಲಿ ಸರ್ವಿಸ್ ಸ್ಟೇಷನ್ ಸರ್ವಿಸ್ ಆಗ್ತದೆ. ಆಟೋಮೆಟಿಕ್ ಸರ್ವಿಸ್ಗೆ ಹೋಗ್ತದೆ. ಪುನಃ ಈ ಕಡೆಯಿಂದ ಇಲ್ಲಿ ಬಸ್ ಬಂದು ಈ ಬಸ್ಸಿಂದ ಬಸ್ ಸರ್ವಿಸ್ ಮಾಡುವಂಥ ಜಾಗ ಇದು. ಇದೇನಿದೆ ಈ ಜಾಗ, ವೆಹಿಕಲ್ ಇಲ್ಲಿ ಬಸ್ಗಳು ಸರ್ವಿಸ್ ಮಾಡುವಂಥ ಬಸ್ ಲಾರಿ ವಾಹನಗಳು 10 ವೀಲು 6 ವೀಲು ವಿತ್ ಗ್ರೀಸಿಂಗು ಮಾಡೋವಂಥ ಜಾಗ ಇದು. ಅಲ್ಲಿಂದ ಬಂದರೆ ನೀವು ತೋರಿಸ್ತಾ ಇರೋದು, ಇದು ತೋರಿಸ್ತಾ ಇರೋದು ಲಿಫ್ಟು. ಇದು 3 ವೀಲು 2 ವೀಲರು ಮತ್ತು ಬೇರೆ ಬೇರೆ ಈ ಅಶೋಕ್ ಲೈಲ್ಯಾಂಡು, ಟಾಟಾ ಎಸ್, ಜಿಪ್ಪು ಈ ಥರ ಮಾಡೋವಂಥದ್ದು 8 ಟನ್ ಕೆಪಾಸಿಟಿ ಉಳ್ಳ ಟೆಂಪೋ ಟ್ರಾವೆಲರ್ ಇವೆಲ್ಲ ಮಾಡೋವಂಥ ಈ ಏರಿಯಾ ಇದು. ಇದು ಆಟೋಮೆಟಿಕ್ ಸೆಕ್ಷನ್. ಅದು ಆಟೋಮೆಟಿಕ್ ಸೆಕ್ಷನ್ ಇದು. ಈ ಆಟೋಮೆಟಿಕ್ ಸೆಕ್ಷನ್ ಆಗಿ ಪುನಃ ಇಲ್ಲಿಗೆ ಬಂದು ಪುನಃ ಇದೇ ಜಾಗಕ್ಕೆ ಹೋಗಿ ಅಲ್ಲಿ ಕ್ಲೀನಾಗಿ ಪುನಃ ಅವ್ರಿಗೆ ಗಾಡಿನ ಡಿಸ್ಪ್ಯಾಚ್ ಮಾಡಿ ಕೊಡ್ತೀವಿ ಸರ್. ಗಾಡಿ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಇದು ಈ ಜಾಗದಿಂದ ಡಿಸ್ಪ್ಯಾಚ್ ಆಗ್ತದೆ ಗಾಡಿ. ಸ್ನೇಹಿತರೆ, ಇಲ್ಲಿಗೆ ಬಂದಂತಹ ಒಂದೆರಡು ವೆಹಿಕಲ್ನ ಗ್ರಾಹಕರನ್ನು ನಾವು ಮಾತಾಡ್ಸೋಣ. ಸರ್ ಹೇಳಿ ಸರ್, ತಮ್ಮ ಹೆಸರು? ವಿನಯ್ ಅಂತ ಸರ್. ಇಲ್ಲೇ ಹುಣಸೂರಿಂದನೇ ಸರ್, ಟೌನಲ್ಲಿರೋದು. ಸರ್, ಈ ಒಂದು ಸರ್ವಿಸ್ ಸ್ಟೇಷನ್ ಈ ಹೊಸದಾಗಿ ಪ್ರಾರಂಭ ಆಗಿದೆ, ವೆಹಿಕಲ್ ತಂದಿದ್ದೀರಾ ಸರ್? ಹೌದು ಸರ್, ನಮ್ಮದು 4 ವೀಲರ್ ತಂದಿದ್ದೀವಿ. ಲಾಸ್ಟ್ ಟೈಮೆಲ್ಲ ಮಾಡಿಸ್ತಾ ಇದ್ದೋ, ಎಲ್ಲ ಕೈಯಲ್ಲಿ ವಾಶ್ ಮಾಡ್ತಿದ್ರು, ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ನೀವು ಹೈಟೆಕ್ ಆಗಿ ಇವಾಗ ಹೊಸದಾಗಿ ಹುಣಸೂರಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ಮಿಷಿನಲ್ಲಿ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿಗೆ ನಮಗೆ ಇನ್ನೊಂದು ಸತಿ ಬರಬೇಕು ಅಂತ ಅನ್ನಿಸ್ತಿದೆ. ನಮ್ಮ ಸ್ನೇಹಿತರಿಗೆ ನಾವೆಲ್ಲರಿಗೂ ಹೇಳ್ತೀವಿ, ಇಲ್ಲೇ ಬನ್ನಿ, ಇಲ್ಲೇ ಮಾಡಿಸಿ ಅಂತ. ತುಂಬ ಖುಷಿಯಾಗುತ್ತೆ ಸರ್. ಖಂಡಿತ ಸರ್, ಹೌದೌದು, ಖಂಡಿತವಾಗ್ಲೂ ನಮಗೂ ಅಷ್ಟೇ. ಏನೇ ಎಮರ್ಜೆನ್ಸಿ ಇದ್ದರೂ ಒಂದು 10 ನಿಮಿಷದಲ್ಲಿ ಮಿಷಿನ್ ತಂತ್ರಜ್ಞಾನದೊಂದಿಗೆ ಬೇಗ ಮುಗಿಸಿ ಬೇಗ ಕೊಡ್ತಾರೆ. ನಮಗೆ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮೀನುಮನೆ ಪಾಂಡುಕುಮಾರ್ ಮಾತಾಡ್ತಾ ಇದ್ದೀನಿ. ಇದೇ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಉದ್ಘಾಟನೆ ಮಾಡ್ತಾಯಿದ್ದಾರೆ ಪಲ್ಲವಿ ಹೈಟೆಕ್ ವಾಟರ್ ಸರ್ವಿಸ್ ಸ್ಟೇಷನನ್ನು. ಅದರ ಉದ್ಘಾಟನಾದಂಥ HP ಮಂಜುನಾಥ್ ಸಾಹೇಬರು. ಅದಕ್ಕೆ ತಾವೆಲ್ಲರೂ ಬಂದು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸುತ್ತಾ ಹಾಗೂ ಎಲ್ಲರಿಗೂ ತಾಲೂಕಿನ ಎಲ್ಲ ಜನತೆಗೂ ನಮಸ್ಕರಿಸುತ್ತಾ ಇದೇ ಆಮಂತ್ರಣ ಅಂಥೇಳಿ ತಾವೆಲ್ಲರೂ ಬಂದು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.